ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ರಾಜಕಾರಣದಲ್ಲಿ ಒಂದು ಸಣ್ಣ ಸುನಾಮಿ ಬಂದಿದೆ. ಯಾವಾಗ ಚುನಾವಣಾ ಫಲಿತಾಂಶ ಬಂತು, ಆಗ BJPಗೆ ಬಹುಮತ ಇಲ್ಲ ಅಂತ ಗೊತ್ತಾಯಿತೋ, ಇದು ವಿಶ್ವಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಏನೂ ಬದಲಾವಣೆ ಆಗಿಲ್ಲ. ನರೇಂದ್ರ ಮೋದಿ ಅವರು ಹಿಂದೂ ಇದ್ದರೂ ಈಗಲೂ ಪ್ರಧಾನಿಯಾಗಿ ಮುಂದುವರಿತಾ ಇದ್ದಾರೆ. ಏನೂ ಬದಲಾಗಿಲ್ಲ ಅಂತ ನಮಗನ್ನಿಸುತ್ತೆ. ಆದರೆ ಮಿತ್ರರೇ, ಸಾಕಷ್ಟು ಬದಲಾವಣೆ ಆಗಿದೆ. ಹಿಂದಿನ 10 ವರ್ಷ ಹೇಗಿತ್ತು ಅದೇ ರೀತಿಯಾಗಿ ಮುಂದಿನ 5 ವರ್ಷ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇಡೀ ಜಗತ್ತಿಗೆ ಬಂದಿದೆ. ಭಾರತಕ್ಕೆ ಮಾತ್ರ ಅಲ್ಲ. ಯಾಕೆ ಅಂತಂದರೆ, ಮೋದಿ ಅವರು ಕಳೆದ 10 ವರ್ಷದಲ್ಲಿ ಅಂತಹ ಅಗ್ರೆಸಿವ್ ಆಗಿ ಮುಂದುವರಿತಾ ಇದ್ರು. ಇನ್ನು ಮುಂದೆ ಹಾಗಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೆಲವರು ಕುತೂಹಲದಿಂದ ನೋಡ್ತಾ ಇದ್ರೆ, ಇನ್ನು ಕೆಲವರು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ. ನಿಮ್ಗೆ ಅನ್ನಿಸ್ಬಹುದು, INDIA ಕೂಟ ಸಂಭ್ರಮಿಸ್ತಾ ಇದೆ, ಕಾಂಗ್ರೆಸ್ನವರು ಸಂಭ್ರಮಿಸ್ತಾ ಇದ್ದಾರೆ. ಯಾಕೆಂದರೆ ಮೋದಿ ಅವರಿಗೆ ಕ್ಲಿಯರ್ ಆಗಿ ಮೆಜಾರಿಟಿ ಬಂದಿಲ್ಲ, ಹೀಗಾಗಿ ಸರ್ಕಾರ ಶೇಕ್ ಆಗ್ತಾ ಇರುತ್ತೆ ಅಂತ ಕಾಂಗ್ರೆಸ್ ಮತ್ತು INDIA ಕೂಟಕ್ಕೆ ಸಂಭ್ರಮ ಇದೆ ಅಂತ ನಿಮಗೆ ಅನಿಸುತ್ತೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಸಂಭ್ರಮಿಸ್ತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ನೆರೆಯ 2 ದೇಶಗಳು ಅತೀವವಾಗಿ ಸಂಭ್ರಮಿಸ್ತಾ ಇದ್ದಾವೆ. ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾ ಪತ್ರಿಕೆಗಳಲ್ಲಿ ಒಂದೊಂದು ವರದಿ ಪ್ರಕಟವಾಗ್ತಾ ಇದೆ. ನೀವು ಅದನ್ನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅವ್ರೇನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದರೆ, ಭಾರತ ತುಂಬ ವೀಕ್ ಆಗಿದೆ, ಭಾರತ ಇನ್ನೂ ಅಷ್ಟು ಅಗ್ರೆಸಿವ್ ಆದಂತಹ ಎಕನಾಮಿಕ್ ಪಾಲಿಸಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಪಾಕಿಸ್ತಾನ ಬೇರೆ ರೀತಿಯಾಗಿ ಹೇಳ್ತಾ ಇದೆ. ಚೈನಾದ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ, ಅದರ ಸರ್ಕಾರದ ಮುಖವಾಣಿ ಅದು ಹೇಳ್ತಾ ಇದೆ, ಎಕನಾಮಿಕ್ಸ್ ರಿಫಾರ್ಮ್ಸ್ ವಿಲ್ ಬಿ ಟಫ್. ಅಂದರೆ ಭಾರತದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಅನ್ನು ಮಾಡೋದು ತುಂಬ ಕಷ್ಟ ಇದೆ. ಇನ್ನೊಂದು ಕಡೆ ಅದೇ ಗ್ಲೋಬಲ್ ಟೈಮ್ಸ್ ಹೇಳ್ತಾ ಇದೆ, ಮೋದಿ ಜಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಅವರು ಸೋತಂತೆ ಕಾಣ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೈನಾ ಡೈಲಿ ಹೇಳ್ತಾ ಇದೆ, ಸ್ಟನ್ನಿಂಗ್ ಬ್ಲೋ ಟು ಮೋದಿ ಇಮೇಜ್. ಅಂದರೆ ಮೋದಿಯನ್ನು ಟಾರ್ಗೆಟ್ ಮಾಡಿ ಪತ್ರಿಕೆಗಳು ಸುದ್ದಿಯನ್ನು ಪ್ರಕಟ ಮಾಡ್ತಾ ಇದ್ದಾವೆ. ಮಿತ್ರರೇ, ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಪಾಕಿಸ್ತಾನವೂ ಕೂಡ ಹೇಳ್ತಾ ಇದೆ. ಪಾಕಿಸ್ತಾನ ಏನು ಹೇಳಿದೆ? ಪಾಕಿಸ್ತಾನದ ಲೀಡಿಂಗ್ ಪತ್ರಿಕೆ ಆದಂಥ ಡಾನ್ನಲ್ಲಿ ಒಂದು ವರದಿ ಪ್ರಕಟವಾಗಿದೆ. ಮೋದಿ ಸೋತಿದ್ದು ಮುಸ್ಲಿಂ ಬೆಂಬಲದ ಅಲಯನ್ಸ್ ಇಂದ. INDIA ಕೂಟ ಇದೆಯಲ್ಲ, ಇದಕ್ಕೆ ಮುಸ್ಲಿಮರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಅಲಯನ್ಸ್ ಕಾರಣದಿಂದಾಗಿಯೇ ಮೋದಿ ಸೋತಿದ್ದಾರೆ, ಮುಸ್ಲಿಮರೇ ಮೇಜರ್ ಕಾರಣ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದ ಡಾನ್ ಪತ್ರಿಕೆ ವರದಿಯನ್ನು ಪ್ರಸಾರ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಬ್ಲೂಮ್ಬರ್ಗ್, ನ್ಯೂಯಾರ್ಕ್ ಟೈಮ್ಸ್ ಈ ರೀತಿಯ ವೆಸ್ಟರ್ನ್ ಮೀಡಿಯಾಗಳು ಕೂಡ ಮೋದಿಯನ್ನು ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ದಾವೆ. ಕಾರಣ ಏನು ಗೊತ್ತಾ? 10 ವರ್ಷದಲ್ಲಿ ಅವರಿಗೆ ಮೋದಿಯನ್ನು ಟೀಕಿಸೋದಕ್ಕೆ ಹೆಚ್ಚು ವಿಚಾರಗಳು ಸಿಕ್ಕಿರಲಿಲ್ಲ. ಮೋದಿಯನ್ನು ಹೆಣೆಯೋದಕ್ಕೆ ಅವರಿಗೆ ಸಾಧ್ಯವಾಗಿರಲಿಲ್ಲ. ಭಾರತದಲ್ಲಿ ರಾಷ್ಟ್ರೀಯತೆಯ ಸರ್ಕಾರ ಬರೋದು ಪಾಶ್ಚಿಮಾತ್ಯ ದೇಶದ ಯಾವುದೇ ಪತ್ರಿಕೆಗಳಿಗೂ ಕೂಡ ಇಷ್ಟ ಇಲ್ಲ. ಅಷ್ಟೇ ಯಾಕೆ, ಪಾಕಿಸ್ತಾನ, ಚೀನಾಗೂ ಕೂಡ ಇದು ಇಷ್ಟ ಇಲ್ಲ, ಅದೆಲ್ಲ ಬೇರೆ ಪ್ರಶ್ನೆ. ಈಗ ಮಿತ್ರರೇ, ಮೋದಿಯನ್ನು ಗ್ಲೋಬಲಿ ಇಮೇಜ್ ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಸೋತು ಹೋಗಿದ್ದಾರೆ, ಈ ರೀತಿಯ ಒಂದು ಸುದ್ದಿಯನ್ನು ಇಡೀ ವಿಶ್ವದಲ್ಲಿ ಪಸರಿಸಲಾಗ್ತಾ ಇದೆ. ಏನಿದರ ಉದ್ದೇಶ? ಇದರಿಂದ ಅವರಿಗೆ ಏನು ಲಾಭ ಆಗುತ್ತೆ? ಭಾರತದಲ್ಲಿ ಈ ರೀತಿಯ ವ್ಯತ್ಯಾಸ ಆಗೋದ್ರಿಂದ ಚೈನಾಗೆ ಏನು ಲಾಭ ಇದೆ? ಪಾಕಿಸ್ತಾನಕ್ಕೆ ಏನು ಲಾಭ ಇದೆ? ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದಾವಲ್ಲ, ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಚೈನಾಗೆ ಇದರಿಂದ ದೊಡ್ಡ ಲಾಭ ಇದೆ. ಅವರು ವಿಶ್ವದಲ್ಲಿ ಭಾರತದ ಇಮೇಜನ್ನು ಕುಗ್ಗಿಸೋದಕ್ಕೆ ಭಾರತದ ಈ ಬಾರಿಯ ಫಲಿತಾಂಶವನ್ನು ಬಳಸ್ಕೊಳ್ತಾ ಇದ್ದಾರೆ. ಅದ್ಯಾಕೆ, ಏನು, ಎತ್ತ ಎಲ್ಲದನ್ನ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಚೈನಾ ಬಗ್ಗೆ ಮೊದಲಿಗೆ ಹೇಳ್ತೀನಿ. ಚೈನಾ ಏನು ಹೇಳ್ತಾ ಇದೆ? ಭಾರತದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಏನಿದೆ ಇದು ಸ್ಲೋ ಡೌನ್ ಆಗುತ್ತೆ. ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ತನ್ನ ಮನಸ್ಸಿಗೆ ಬಂದ ಎಲ್ಲ ಎಕನಾಮಿಕ್ ರಿಫಾರ್ಮ್ಸ್ ಅನ್ನು ಮಾಡಿದ್ದಾರೆ. ಅದು ನೋಟ್ ಬ್ಯಾನ್ ಇರಬಹುದು, ಅದರ ಪಾಸಿಟಿವ್ ಮೈನಸ್ ಆಮೇಲೆ. ಆದರೆ ಮೋದಿಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾಡಿದ್ದಾರೆ. GSTಯನ್ನು ಜಾರಿಗೆ ತಂದರು, ದೇಶಾದ್ಯಂತ ತೆರಿಗೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದರು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಿಕ್ಕಾಪಟ್ಟೆ ಬೂಸ್ಟ್ ಕೊಟ್ಟರು, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ರು. ವಿಶ್ವದ ಮೂಲೆ ಮೂಲೆಗೂ ಕೂಡ ಇದನ್ನು ತೆಗೆದುಕೊಂಡು ಹೋದರು. ನರೇಂದ್ರ ಮೋದಿ ಅವರು ಯಾವುದೇ ದೇಶಕ್ಕೆ ಹೋದರೂ ಕೂಡ ಅಲ್ಲಿನ ಬಿಸ್ನೆಸ್ ಮೆನ್ಗಳ ಮೀಟಿಂಗ್ ಮಾಡ್ತಾ ಇದ್ರು, ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು, ಬನ್ನಿ ಭಾರತದಲ್ಲಿ ಹೂಡಿಕೆ ಮಾಡಿ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ಬೂಸ್ಟ್ ಮಾಡ್ತಾ ಇದ್ರು. ಇದೆಲ್ಲ ಮಿತ್ರರೇ ಚೈನಾಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಭಾರತ ಸ್ವಲ್ಪ ತೆವಳತಾ ಸಾಗ್ತಾ ಇರಬೇಕು, ಚೈನಾ ಶರವೇಗದಲ್ಲಿ ಮುನ್ನುಗ್ತಾ ಇರಬೇಕು, ಇದು ಚೈನಾದ ಧೋರಣೆ. ಆದರೆ ಕಳೆದ 10 ವರ್ಷದಲ್ಲಿ ಇದು ಬದಲಾಗತೊಡಗಿತ್ತು. ಭಾರತದ ಎಕನಾಮಿಕ್ ಪಾಲಿಸಿ ಚೈನಾದ ಕಣ್ಣು ಕೆಂಪಗಾಗಿಸಿತ್ತು. ಈಗ ಅದಕ್ಕೆ ಚೈನಾ ಏನು ಹೇಳ್ತಾ ಇದೆ? ಭಾರತ ಇನ್ಮುಂದೆ ಈ ಹಿಂದೆ 10 ವರ್ಷ ಮಾಡದಂತೆ ಎಕನಾಮಿಕ್ ರಿಫಾರ್ಮ್ಸ್ ಅನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ಅಲ್ಲಿನ ಪತ್ರಿಕೆಗಳು ಬಿಂಬಿಸ್ತಾ ಇದ್ದಾವೆ. ಯಾಕೋಸ್ಕರವಾಗಿ? ಭಾರತದಲ್ಲಿ ಹೂಡಿಕೆ ಮಾಡ್ತಾರಲ್ಲ ಅವರಿಗೆ ಭಯ ಹುಟ್ಟಿಸಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರದಂತೆ ತಡಿಬೇಕು, ವಿದೇಶಿ ಹೂಡಿಕೆದಾರರಿಗೆ ಒಂದು ಅಭದ್ರತೆ ಕಾಡಬೇಕು. ಭಾರತದಲ್ಲಿ ಸರ್ಕಾರ ಸ್ಟೇಬಲ್ ಆಗಿಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಪೂರ್ಣ ಬಹುಮತ ಇಲ್ಲ, ಹೀಗಾಗಿ ನೀವು ಅಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹೂಡಿಕೆಗೆ ಸುಭದ್ರತೆ ಇಲ್ಲ. ಈ ರೀತಿಯ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಚೈನಾ ಹೊರಟಿದೆ. ಹೀಗಾಗಿ ಗ್ಲೋಬಲಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಕ್ಕೆ ಚೈನಾ ಹೊರಟಿದೆ. ಅವರ ಆರ್ಟಿಕಲ್ಗಳೆಲ್ಲದೂ ಕೂಡ ಭಾರತದ ಎಕನಾಮಿಕ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದೆ. ಮಿತ್ರರೇ, ಚೈನಾ
ಚೈನಾ ಮತ್ತು ಭಾರತದ ಆರ್ಥಿಕತೆ 1989, 90, 91 ಸುಮಾರಿಗೆ ಸೇಮ್ ಆಗಿತ್ತು. ಅವ್ರದ್ದು ನಮ್ಮದು ಆರ್ಥಿಕತೆ ಒಂದೇ ಹಂತದಲ್ಲಿತ್ತು. ಆನಂತರ ಭಾರತದಲ್ಲೇನಾಯಿತು? ರಾಜಕೀಯ ಅಸ್ಥಿರತೆ ಉಂಟಾಯಿತು. ನಮ್ಮಲ್ಲಿ ಸುಭದ್ರವಾದ ಸರ್ಕಾರ ಬಂದಿಲ್ಲ. PV ನರಸಿಂಹರಾವ್ ಭಾರತದ ಆರ್ಥಿಕ ಸುಧಾರಣೆಗೆ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಆನಂತರ ಬಂದಂತಹ ಸರ್ಕಾರಗಳು ಸ್ಟೇಬಲ್ ಆಗಿಲ್ಲದೆ ಇರುವ ಕಾರಣದಿಂದಾಗಿ ದೇವೇಗೌಡರು, ಗುಜ್ರಾಲ್, ವಾಜಪೇಯಿ, ಮನಮೋಹನ್ ಸಿಂಗ್ ಎಲ್ಲರೂ ಯಾವ ಸರ್ಕಾರವನ್ನು ಮಾಡಿದ್ದು? ಕೊಯ್ಲೇಷನ್ ಗೌರ್ಮೆಂಟ್. ವಾಜಪೇಯಿ ಅವರಂತೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ರಾಜಕೀಯ ಪ್ರಬುದ್ಧತೆಗೆ ಇಲ್ಲದಂತಹ ರಾಜಕಾರಣಿಗಳು ವಾಜಪೇಯಿ ಸರ್ಕಾರವನ್ನು ಅಲ್ಲಾಡಿಸ್ತಾ ಇದ್ರು. ಜಯಲಲಿತಾ ಒಂದು ಓಟಲ್ಲಿ ವಾಜಪೇಯಿಯನ್ನು ಕೆಳಗಿಳಿಸಿದ್ರು. ಭಾರತ ನ್ಯೂಕ್ಲಿಯರ್ ಪವರ್ ಹೊಂದಿದಂತಹ ದೇಶವಾಗ್ತಾ ಇತ್ತು. ಭಾರತ ಸುಭದ್ರತೆಗೆ ಹೆಚ್ಚು ಒತ್ತು ಕೊಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ವಾಜಪೇಯಿ ಅವರನ್ನು ಕೆಳಗಿಳಿಸ್ತಾರೆ. 1989ರಿಂದ 2014ರವರೆಗೆ ರಾಜಕೀಯ ಅಭದ್ರತೆ ಭಾರತದಲ್ಲಿ ಕಾಡ್ತಾ ಇತ್ತು. ಆದರೆ 2014ರ ನಂತರ ಭಾರತದ ಚಿತ್ರಣ ಬದಲಾಯಿತು. ನರೇಂದ್ರ ಮೋದಿ ಅವರ ಪೂರ್ಣ ಬಹುಮತದ ಸರ್ಕಾರ ಬಂತು. ಹೀಗಾಗಿ ಅವರು ಅನೇಕ ಸುಧಾರಣೆಗಳನ್ನು ಮಾಡಿದ್ರು. ಈ ಕಾರಣದಿಂದ 2014ರ ನಂತರ ಭಾರತ ಬದಲಾಗತೊಡಗಿತು. ಫಾರಿನ್ ಪಾಲಿಸಿ ಬದಲಾಯಿತು. ಅಗ್ರೆಸಿವ್ ಫಾರಿನ್ ಪಾಲಿಸಿಯನ್ನು ಹೊಂತು. ಇದು ಚೀನಾಗೆ ಇಷ್ಟ ಆಗ್ತಾ ಇರಲಿಲ್ಲ. ಜೊತೆಗೆ ಹೂಡಿಕೆಯನ್ನು ಆಕರ್ಷಿಸೋದಕ್ಕೆ ನರೇಂದ್ರ ಮೋದಿ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿದ್ರು. ಇದು ಕೂಡ ಚೈನಾಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂದರೆ ಭಾರತ ಕಾಂಪಿಟೇಷನ್ ಶುರು ಮಾಡ್ತಲ್ಲ. 2014ಕ್ಕೆ ಮೊದಲು ಭಾರತ ಯಾವ ರೀತಿಯಾಗಿತ್ತು? ವಿಶ್ವದ ಮುಂದೆ ನಾವು ಯಾವುದೇ ಸ್ಪರ್ಧೆಯನ್ನು ಒಡ್ಡುತ್ತಾ ಇರಲಿಲ್ಲ. ಕೇವಲ ಭಾರತದ ಆಂತರಿಕ ವಿಚಾರಗಳನ್ನು ಮಾತ್ರ ನಾವು ಮೇಂಟೈನ್ ಮಾಡಿಕೊಳ್ಳುವಂಥದ್ದು. ಭಾರತದಲ್ಲಿ ಬಡತನ ಇದೆ, ಯಾರಾದರೂ ಬಂದು ಸಹಕಾರ ಮಾಡಿ. ನಮ್ಮ ದೇಶದಲ್ಲಿ ಇಷ್ಟು ಪಾವರ್ಟಿ ಇದೆ, ಇದನ್ನು ಹೋಗಲಾಡಿಸೋದಕ್ಕೆ ನಾವು ಈ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಇದೇ ಚರ್ಚೆ ಆಗ್ತಾ ಇದ್ದಿದ್ದೇ ಬಿಟ್ಟರೆ ನಾವು ಕೂಡ ವಿಶ್ವದೊಂದಿಗೆ ಕಾಂಪಿಟೇಷನ್ನಲ್ಲಿದ್ದೀವಿ. ನಮ್ಮಲ್ಲೂ ಹೂಡಿಕೆ ಮಾಡಿ ನಾವು ಕೂಡ ಇದನ್ನು ಉತ್ಪಾದಿಸುವಂತಹ ಕೆಪಾಸಿಟಿ ಹೊಂದಿದ್ದೀವಿ. ಇದರ ಬಗ್ಗೆ ಭಾರತ ಮಾತೇ ಆಡ್ತಾ ಇರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರ ಪೂರ್ಣ ಬಹುಮತದ ಸರ್ಕಾರದಲ್ಲಿ ಎಲ್ಲವೂ ಬದಲಾಯಿತು. ನಾವು ವಿಶ್ವದೊಂದಿಗೆ ಕಾಂಪಿಟೇಷನ್ಗೆ ತೆರೆದುಕೊಂಡಿದ್ದೀವಿ. ನಾವು ಕೂಡ ನಿಮ್ಮ ಜೊತೆ ಕಾಂಪೀಟ್ ಮಾಡ್ತೀವಿ ಅಂತ ಶುರು ಮಾಡಿದ್ರು. ಜೊತೆಗೆ ಅಗ್ರೆಸಿವ್ ಫಾರಿನ್ ಪಾಲಿಸಿ. ಈ ಹಿಂದೆ ಭಾರತದ ಫಾರಿನ್ ಪಾಲಿಸಿ ಇಷ್ಟು ಗಟ್ಟಿಯಾಗಿರಲಿಲ್ಲ. ಉದಾಹರಣೆಗೆ ಹೇಳ್ತೀನಿ, ಚಹಬಾರ್ ಬಂದರು ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ದಿಟ್ಟ ಕ್ರಮಗಳನ್ನು ಕೈಗೊಂಡ್ರು. ಇರಾನ್ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. ಅಮೆರಿಕ ಅಷ್ಟೊಂದು ನಿರ್ಬಂಧ ವಿಧಿಸಿದ್ರೂ ಕೂಡ ಭಾರತ ಡೋಂಟ್ ಕೇರ್ ಹೇಳ್ತು. ಯಾಕೆ ಅಂತಂದರೆ ನಮಗೆ ಸೆಂಟ್ರಲ್ ಏಷ್ಯಾಗೆ ಸಂಪರ್ಕ ಇಲ್ಲ. ಇತ್ತ ಕಡೆಯಲ್ಲಿ ಪಾಕಿಸ್ತಾನ ನಮ್ಮನ್ನು ಬಂದ್ ಮಾಡ್ಕೊಂಡು ಕೂತಿದೆ. ನಮಗೆ ಅವಶ್ಯಕತೆ ಇದೆ, ನಾವು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಜನರ ಹಿತದೃಷ್ಟಿಯಿಂದ ನಾವು ಈ ಚಹಬಾರ್ ಬಂದರನ್ನು ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಮೂರನೇವರು ಮೂಗು ತುರಿಸೋದು ಬೇಡ ಅಂತ ಭಾರತ ಖಡಕ್ಕಾಗಿ ಹೇಳ್ತು. ಇದು ಭಾರತದ ಅಗ್ರೆಸಿವ್ ಫಾರಿನ್ ಪಾಲಿಸಿ. ರಷ್ಯಾದಿಂದ ತೈಲವನ್ನು ಭಾರತ ತರಿಸ್ಕೊಳ್ತು, ನಿರಂತರವಾಗಿ ತರಿಸ್ಕೊಳ್ತು. ಯಾರು ಏನೇ ಒತ್ತಡ ಹೇಳಿದ್ರು ಕೂಡ ಭಾರತ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಅಮೆರಿಕ ಏನು ಹೇಳ್ತಾ ಇದೆ ಗೊತ್ತಾ? ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ವಿ. ಈಗ ಅಮೆರಿಕ ಹೇಳ್ತಾ ಇದೆ. ಆದರೆ ಅವತ್ತು ಮಿತ್ರರೇ, ಅಮೆರಿಕ ಎಷ್ಟು ವಿರೋಧ ಮಾಡಿತ್ತು ಅಂದರೆ ಭಾರತ ಅಷ್ಟರ ಮಟ್ಟಿಗೆ ದೃಢವಾದಂತಹ ಫಾರಿನ್ ಪಾಲಿಸಿಯನ್ನು ಪ್ರದರ್ಶನ ಮಾಡ್ತಾ ಇದೆ. ಇದು ಚೀನಾಗೆ ಇಷ್ಟ ಆಗ್ತಾ ಇಲ್ಲ. ಈಗ ಅದಕ್ಕೆ ಚೀನಾ ಏನು ಹೇಳ್ತಾ ಇದೆ? ಭಾರತದ ಆರ್ಥಿಕತೆಯ ವೇಗ ಕುಂಠಿತ ಆಗುತ್ತೆ. ಭಾರತದ ಅಗ್ರೆಸಿವ್ ಫಾರಿನ್ ಪಾಲಿಸಿ ಇನ್ಮುಂದೆ ಕಾಣೋದಕ್ಕೆ ಸಿಗೋದಿಲ್ಲ. ಈ ರೀತಿಯ ನರೇಷನನ್ನು ಇಡೀ ವಿಶ್ವದಲ್ಲಿ ಬಿಲ್ಡ್ ಮಾಡೋದಕ್ಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಆ ರೀತಿಯ ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಚೈನಾಗೆ ಯಾಕೆ ಭಯ ಭಾರತವನ್ನು ಕಂಡ್ರೆ? ಅವರ ಎಕಾನಮಿ ಭಾರತಕ್ಕಿಂತ 5-6 ಪಟ್ಟು ದೊಡ್ಡದಾಗಿದೆ. ಹೀಗಿರುವಾಗ ಅವ್ರಿಗೆ ಯಾಕೆ ಭಯ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಮಿತ್ರರೇ, ಭಯ ಪಡಲೇಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಚೈನಾದ GDP ಗ್ರೋತ್ ರೇಟ್ ಇದೆಯಲ್ಲ, ಇದು 5% ರೀಚ್ ಆಗಬಹುದು ಅಂಥೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಈಗ 2024-25ರಲ್ಲಿ 5% ಇರಬಹುದು ಅಂತ. ಅದೇ ಭಾರತದ GDPಯ ಗ್ರೋತ್ ರೇಟ್ 7% ತಲುಪಬಹುದು ಅಂತ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. ಅಂದರೆ ಭಾರತದ ಗ್ರೋತ್ ರೇಟ್ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದೆ. ಎರಡನೇದಾಗಿ ಮಿತ್ರರೇ, ಕಳೆದ ಫೆಬ್ರವರಿಯಲ್ಲಿ ಚೈನಾದ FDI ಕಳೆದ 30 ವರ್ಷದಲ್ಲೇ ಅತ್ಯಂತ ಕಳಪೆಯಾಗಿತ್ತು. 2022 ಕಂಪೇರ್ ಮಾಡಿದ್ರೆ 82% ಲೋವರ್ ಆಗಿತ್ತು. 82% ಕುಸಿತ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ. ಇದು ಚೈನಾಗೆ ಆತಂಕವನ್ನು ಹುಟ್ಟಿಸಿದ್ದು. ಆಫ್ಟರ್ ಕೊರೋನಾ ವಿಶ್ವವೇ ಹೆದರು ಹೋಗಿದೆ. ಚೈನಾದಲ್ಲಿ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಹಾಗಾದರೆ ಈ ಹೂಡಿಕೆದಾರರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಮುಖ್ಯವಾಗಿ ವಿಯೆಟ್ನಾಂ ಮತ್ತು ಭಾರತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ವಿದೇಶಿ ಹೂಡಿಕೆದಾರರನ್ನು ಭಾರತ ಮತ್ತು ವಿಯೆಟ್ನಾಂ ಆಕರ್ಷಿಸ್ತಾ ಇದ್ದಾವೆ. ಎರಡೂ ದೇಶಗಳು ಕೂಡ ಚೈನಾಗೆ ಪ್ರಬಲ ಪ್ರತಿಸ್ಪರ್ಧಿಗಳು. ವಿಯೆಟ್ನಾಂಗೆ ದೊಡ್ಡ ಅವಕಾಶ ಇದೆಯಾ ಕೇಳಿದ್ರೆ ಸ್ವಲ್ಪ ಕಡಿಮೆ. ದೇಶ ಚಿಕ್ಕದು, ಅವರಲ್ಲಿ ಸಂಪನ್ಮೂಲದ ಕೊರತೆ ಇದೆ, ಜನಸಂಖ್ಯೆ ಕೂಡ ಭಾರತದಷ್ಟೇನಿಲ್ಲ. ಹೀಗಾಗಿ ಅವ್ರಿಗೆ ದೊಡ್ಡ ಆಪರ್ಚುನಿಟಿ ಇಲ್ಲ. ಚೀನಾಗೆ ಪ್ರತಿಸ್ಪರ್ಧಿಯಾಗಿ ಬೆಳೆದು ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚೈನಾಗೆ ನಿಜವಾಗ್ಲೂ ಡ್ಯಾಮೇಜ್ ಮಾಡುವಂತಹ ತಾಕತ್ತಿರುವಂತಹದ್ದು, ರಿಸೋರ್ಸ್ ಇರುವಂತಹದ್ದು ಭಾರತಕ್ಕೆ. ಹೀಗಾಗಿ ಭಾರತದ ಬಗ್ಗೆ ಚೈನಾಗೊಂದು ಭಯ ಇದ್ದೇ ಇದೆ. ಭಾರತದಲ್ಲಿ ರಾಷ್ಟ್ರೀಯವಾದಿ ಸುಭದ್ರ ಸರ್ಕಾರ ಬರೋದು ಚೈನಾಗೆ ಇಷ್ಟ ಇರಲಿಲ್ಲ. ಅಮೆರಿಕ ಕೂಡ ಭಾರತಕ್ಕೊಂದು ಎಚ್ಚರಿಕೆ ಕೊಟ್ಟಿತ್ತು, ನಿಮ್ಮ ಚುನಾವಣೆಯಲ್ಲಿ ಚೈನಾ ಹಸ್ತಕ್ಷೇಪ ಮಾಡಬಹುದು ಅಂತ.
ಮಿತ್ರರೇ, ನ್ಯೂಸ್ ಕ್ಲಿಕ್ ಪ್ರಕರಣ ನಿಮಗೆಲ್ಲ ಗೊತ್ತಿದೆ. ಭಾರತದಲ್ಲಿ ಚೈನಾ ಪ್ರೇರಿತ ಸುದ್ದಿ ಸಂಸ್ಥೆಗಳೆಲ್ಲ ತಲೆ ಎತ್ತಿದ್ವು. ಗೊತ್ತಿಲ್ಲದಂತೆ ಪ್ರಪಗೆಂಡ ಬಿಲ್ಡ್ ಮಾಡಲಾಗ್ತಾ ಇತ್ತು. ಈ ಬಾರಿಯೂ ಕೂಡ ಅನೇಕ ಅನುಮಾನಗಳಿದೆ. ಕೆಲ ಯೂಟ್ಯೂಬರ್ಸು, ಕೆಲ ಮಾಧ್ಯಮಗಳು ಭಾರತ ಸರ್ಕಾರದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ದಾವೆ. ಸಂವಿಧಾನ ಬದಲಾವಣೆಯ ಚರ್ಚೆ ಯಾವ ಮಟ್ಟಿಗೆ ನಡೆದಿತ್ತು ಅಂತ ನಿಮಗೆಲ್ಲ ಗೊತ್ತು. ಡಿಕ್ಟೇಟರ್ ವಿಚಾರವಾಗಿ ಏನೆಲ್ಲ ಸುದ್ದಿಯನ್ನು ಪ್ರಸಾರ ಮಾಡಲಾಯಿತು ಅಂತ ನೀವೆಲ್ಲ ನೋಡಿದಿರಿ. ಇದರ ಹಿಂದೆ ವಿದೇಶಿ ಕೈವಾಡ ಇದ್ದೇ ಇರುತ್ತೆ. ಕೇವಲ ನಮ್ಗೆ ಇಲ್ಲಿ ಕೂತ್ ನೋಡಿದಾಗ ಏನನ್ಸುತ್ತೆ, ನರೇಂದ್ರ ಮೋದಿ ಅವರನ್ನು ಬೈತಾ ಇದ್ರೆ ಅಥವಾ ಅವ್ರು ಮಾಡಿದ್ದು ಸರಿ ಇಲ್ಲ ಅಂತಂದರೆ ಕೆಲವರಿಗೆ ಸಂತೋಷ ಆಗುತ್ತೆ. ಅವರು ಕೇವಲ ನರೇಂದ್ರ ಮೋದಿಯನ್ನು ಬೈತಾ ಇದ್ದಾರೆ ಅಂತ ಮಾತ್ರ ನೋಡ್ತಾರೆ. ಆದರೆ ಅದರ ಹಿಂದೆ ಏನು ಉದ್ದೇಶ ಇದೆ ಅಂತ ಬಹುತೇಕರಿಗೆ ಅರ್ಥ ಆಗೋದಿಲ್ಲ. ಈಗ ಚೈನಾದ ಈ ಎಲ್ಲ ಆರ್ಟಿಕಲನ್ನು ನೋಡಿದ್ರೆ ನರೇಂದ್ರ ಮೋದಿ ಅವರಿಗೆ ಬಹುಮತ ಕಡಿಮೆ ಆಗಿದ್ದು ಚೈನಾಗೆ ಬಹಳ ಸಂತಸ ಉಂಟಾದಂತೆ ಕಂಡು ಬರ್ತಾ ಇದೆ. ಅವರು ಒಳಗೊಳಗೆ ಹಿಗ್ಗುತ್ತಾ ಇದ್ದಾರೆ. ಮಿತ್ರರೇ, ಈಗ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ, 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ. ಇದಾಗ್ತಿದ್ದ ಹಾಗೆ ನಮ್ಮ ಮಾರ್ಕೆಟ್ ಸ್ಟೇಬಲ್ ಆಗ್ತಾ ಇದೆ. ಯಾವಾಗ ಚುನಾವಣಾ ಫಲಿತಾಂಶ ಬಂತೋ ನಮ್ಮ ಸೆನ್ಸೆಕ್ಸ್ ಪಾತಾಳ ಕಂಡಿತ್ತು. ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ ಘೋಷಣೆ ಆಗ್ತಿದ್ದಂತೆ ನಿಧಾನವಾಗಿ ಚೇತರಿಕೆ ಕಾಣ್ತಾ ಇದೆ, ಯಥಾಸ್ಥಿತಿಗೆ ಬಂದಿದೆ. ಒಂದು ವೇಳೆ ಮಿತ್ರರೇ, ಕಾಂಗ್ರೆಸ್ನ INDIA ಕೂಟ ಅಧಿಕಾರಕ್ಕೆ ಬಂತು ಅಂತ ಅಂದುಕೊಳ್ಳಿ, ಸದ್ಯ ಬಂದಿಲ್ಲ, ಬಂತು ಅಂತ ಅಂದುಕೊಳ್ಳಿ, ಆಗ ಏನಾಗಬಹುದು? ಭಾರತದ ಆರ್ಥಿಕತೆ ಬುಡ ಮೇಲಾಗ್ಬಿಡುತ್ತೆ. ಇದು ಸುಧಾರಿಸಿಕೊಳ್ಳೋದಕ್ಕೆ ವರ್ಷಗಳೇ ಬೇಕಾಗಬಹುದು. ಯಾಕೆ ಗೊತ್ತಾ? ಅವರ ಚುನಾವಣಾ ಪ್ರಚಾರವೇ ಆ ರೀತಿಯಾಗಿತ್ತು. ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ರು? ಅದಾನಿ ಅಂಬಾನಿ ಇರಬಾರ್ದು, ಈ ದೇಶದಲ್ಲಿ ಶ್ರೀಮಂತರೇ ಇರಬಾರ್ದು ಅಂತ ರಾಹುಲ್ ಗಾಂಧಿ ಅವರ ಘೋಷಣೆ. ಮಿತ್ರರೇ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಉದ್ಯೋಗವನ್ನು ಕೊಡಬೇಕು, ನರೇಂದ್ರ ಮೋದಿ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇಲ್ಲ ಅಂತ. ಒಮ್ಮೆ ಯೋಚನೆ ಮಾಡಿ, ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ, ಇನ್ಫೋಸಿಸ್ಸು, ವಿಪ್ರೋ ಇಂತಹ ಕಂಪನಿಗಳಿಲ್ಲಪ್ಪ. ಈ ದೇಶದಲ್ಲಿ ಶ್ರೀಮಂತರಿಲ್ಲ. ಉದ್ಯೋಗವನ್ನು ಕೊಡೋರು ಯಾರು? ಈ ದೇಶದಲ್ಲಿರುವಂತಹ 140 ಕೋಟಿ ಜನರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ? ಮನೆಗೊಂದು ಸರ್ಕಾರಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ಸರ್ಕಾರ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ಸಂಬಳ ಕೊಡೋದಕ್ಕಾಗುತ್ತಾ? ಯಾಕೆಂದರೆ ಇವತ್ತು ತೆರಿಗೆಯನ್ನು ಕಟ್ಟೋರು ಯಾರು? ಈಗ ನಾವು ನೀವು ಕಟ್ಟುವಂತಹ ತೆರಿಗೆ ಎಷ್ಟು? ಈ ದೇಶದ ಓವರಾಲ್ ತೆರಿಗೆಯಲ್ಲಿ ಒಂದು ಸಮ್ ಪರ್ಸೆಂಟೇಜ್ ಅಷ್ಟೇ. ದೊಡ್ಡದಾಗಿ ಭಾರತ ಸರ್ಕಾರಕ್ಕೆ ತೆರಿಗೆ ಬರ್ತಾ ಇರೋದು ಯಾರಿಂದ? ಉದ್ಯಮಿಗಳಿಂದ, ಇಂಡಸ್ಟ್ರಿಯನ್ನು ನಡೆಸುವವರಿಂದ, ಭಾರತದಲ್ಲಿ ಅವರು ಉತ್ಪಾದನೆ ಮಾಡ್ತಾ ಇರೋದ್ರಿಂದ. ಅಂಬಾನಿ, ಅದಾನಿ ನಮಗೆ ಮೇಲ್ನೋಟಕ್ಕೆ ಹೆಸರು ಹೇಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ರೀತಿಯ 100 ಉದ್ಯಮಿದಾರರಿದ್ದಾರೆ. ಅವರೆಲ್ಲರೂ ಕೂಡ ತೆರಿಗೆಯನ್ನು ಕಟ್ತಾರೆ. ಆ ತೆರಿಗೆ ದುಡ್ಡು ಸರ್ಕಾರಕ್ಕೆ ಆದಾಯ ಆಗ್ತಾ ಇರುವಂಥದ್ದು. ಆದರೆ ರಾಹುಲ್ ಗಾಂಧಿ ಅವರ ಪ್ರಚಾರ ಏನು? ಈ ದೇಶದಲ್ಲಿ ಶ್ರೀಮಂತರು ಇರಬಾರ್ದು, ಎಲ್ಲರೂ ಒಂದೇ ಥರ ಇರಬೇಕು. ಇದು ಸಾಧ್ಯ ಆಗುತ್ತಾ ಮಿತ್ರರೇ? ಹಾಗೆ ಮಾಡಿದ್ರೆ ದೇಶ ಮುನ್ನಡೆಸೋದಕ್ಕೆ ಸಾಧ್ಯವಾ? ದೇಶದ ಆರ್ಥಿಕತೆ ಸ್ಟೇಬಲ್ ಆಗಿರುತ್ತಾ? ವಿಚಾರ ಹೇಳ್ತಾ ಹೋದರೆ ಎಲ್ಲೆಲ್ಲಿಗೂ ಹೋಗುತ್ತೆ. ನಾನೀಗ ಪಾಕಿಸ್ತಾನದ ವಿಚಾರಕ್ಕೆ ಬಂದ್ಬಿಡ್ತೀನಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಿದ್ದಂತೆ ಅಥವಾ ನರೇಂದ್ರ ಮೋದಿ ಅವರಿಗೆ ಮೆಜಾರಿಟಿ ಕಳೆದುಕೊಳ್ತಿದ್ದಂತೆ ಪಾಕಿಸ್ತಾನವೂ ಕೂಡ ಸುದ್ದಿಯನ್ನು ಪ್ರಕಟ ಮಾಡೋದಕ್ಕೆ ಶುರು ಮಾಡಿದೆ. ಡಾನ್ ಪತ್ರಿಕೆಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ, ನರೇಂದ್ರ ಮೋದಿ ಅವರು ಸೋತಿದ್ದು ಮುಸ್ಲಿಂ ಫೇವರ್ ಆಗಿರುವಂಥ ಅಲಯನ್ಸಿಂದ. ಅಂದರೆ INDIA ಕೂಟ, ಮುಸ್ಲಿಮರ ಪರವಾಗಿರುವಂತಹ ಕೂಟ. ಆ ಒಂದು ಅಲಯನ್ಸ್ ಏನಿದೆ ಇದು ನರೇಂದ್ರ ಮೋದಿ ಅವರನ್ನು ಸೋಲಿಸ್ತು ಅಂತ ಪಾಕಿಸ್ತಾನ ಹೆಡ್ಲೈನ್ ಹಾಕಿ ಸುದ್ದಿಯನ್ನು ಪ್ರಕಟಿಸಿದೆ. ಪಾಕಿಸ್ತಾನದ ಉದ್ದೇಶ ಬಹಳ ಸ್ಪಷ್ಟ. ಅವರಿಗೆ ಭಾರತದ ಆರ್ಥಿಕತೆಯ ಬಗ್ಗೆ ತಲೆಬಿಸಿ ಇಲ್ಲ, ಭಾರತದ ಇನ್ಯಾವುದರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರು ಕಂಪೀಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಭಾರತ ಏನೇ ಆದರೂ ಕೂಡ ಅವ್ರದ್ದೇ ಅವ್ರ ಸಮಸ್ಯೆಯಲ್ಲಿ ಪಾಕಿಸ್ತಾನ ಇದೆ. ಅವ್ರದ್ದು ಉದ್ದೇಶ ಏನು? ಭಾರತದ ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇದೆಯಲ್ಲ, ನಾವೊಂದು ಜಾತ್ಯತೀತ ರಾಷ್ಟ್ರ, ನಾವು ಎಲ್ಲ ಧರ್ಮವನ್ನು ಕೂಡ ಸಮಾನವಾಗಿ ನೋಡ್ತೀವಿ, ಹೀಗೊಂದು ಭಾವನೆ ಇಡೀ ವಿಶ್ವದಲ್ಲಿದೆ. ಇದನ್ನು ಹಾಳು ಮಾಡಿಸಬೇಕು ಅಂತ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಭಾರತದಲ್ಲಿ ಮುಸ್ಲಿಮರು ಸೇಫ್ ಆಗಿಲ್ಲ, ಭಾರತದ ಮುಸ್ಲಿಮರಿಗೆ ಕಂಟಕ ಇದೆ. ಅದು ಯಾರಿಂದ ಕಂಟಕ ಇದೆ? ನರೇಂದ್ರ ಮೋದಿ ಅವರ BJP ಪಕ್ಷದಿಂದ ಕಂಟಕ ಇದೆ. ಭಾರತದಲ್ಲಿ ಸೇಫ್ ಆಗಿಲ್ಲ ಅಂತ ಇಡೀ ವಿಶ್ವದಲ್ಲಿ ಬಿಂಬಿಸಬೇಕು. ಇದು ಪಾಕಿಸ್ತಾನದ ಉದ್ದೇಶ. ಮಿತ್ರರೇ, ಭಾರತದಲ್ಲಿ ಮುಸ್ಲಿಮರು ಸೇಫ್ ಆಗಿರುವಷ್ಟು ವಿಶ್ವದ ಇನ್ಯಾವುದೇ ದೇಶದಲ್ಲೂ ಇಲ್ಲ. ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಮರದ್ದೇ ಆಡಳಿತ ಇರುವಂತಹದ್ದು. ಅಲ್ಲಿ ಮುಸ್ಲಿಮರು ಸೇಫ್ ಆಗಿದ್ದಾರಾ? ಭಾರತದ ಮುಸ್ಲಿಮರಿಗೆ ಇದ್ದಷ್ಟು ಸ್ವಾತಂತ್ರ್ಯ ಅಫ್ಘಾನಿಸ್ತಾನದಲ್ಲಿದೆಯಾ? ಪಾಕಿಸ್ತಾನ ಇವತ್ತು ಮುಸ್ಲಿಂ ಬಾಹುಳ್ಯ ಇರುವಂತಹ ರಾಷ್ಟ್ರ, ಮುಸ್ಲಿಮರಿಗಾಗಿಯೇ ದೇಶ ನಿರ್ಮಾಣ ಆಗಿದ್ದು. ಅಲ್ಲಿ ಭಾರತದ ಮುಸ್ಲಿಮರಷ್ಟು ಸುಖವಾಗಿ ಪಾಕಿಸ್ತಾನದ ಮುಸ್ಲಿಮರಿದ್ದಾರಾ? ಯೋಚನೆ ಮಾಡಿ ನೀವು. ಆದರೂ ಕೂಡ ವಿಶ್ವದಲ್ಲಿ ಯಾವ ರೀತಿಯಾದಂತಹ ನರೇಷನ್ ಅನ್ನು ಬಿಲ್ಡ್ ಮಾಡಲಾಗುತ್ತೆ? ಭಾರತದ ಮುಸ್ಲಿಮರು ಸೇಫ್ ಆಗಿಲ್ಲ, ಅವರು ಆತಂಕಕ್ಕೊಳಗಾಗಿದ್ದಾರೆ, ಅವರಿಗೆ ಭಯ ಹುಟ್ಟಿಸಲಾಗ್ತಾ ಇದೆ, ಹಿಂದೂಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ನರೇಷನ್ ಅನ್ನು ಇಡೀ ವಿಶ್ವದಲ್ಲಿ ಬಿಲ್ಡ್ ಮಾಡುವಂತಹ ಪ್ರಯತ್ನವನ್ನ ಪಾಶ್ಚಿಮಾತ್ಯರು ಮಾಡ್ತಾ ಇದ್ದಾರೆ, ಪಾಕಿಸ್ತಾನವೂ ಕೂಡ ಮಾಡ್ತಾ ಇದೆ. ಮಿತ್ರರೇ, ಇದಕ್ಕೆಲ್ಲ ಉತ್ತರ ಏನು? ನರೇಂದ್ರ ಮೋದಿ ಅವರ ಮುಂದಿನ 5 ವರ್ಷದ ಆಡಳಿತ. ಅವರು ಯಾವ ರೀತಿಯಾಗಿ ಆಡಳಿತ ಕೊಡ್ತಾರೆ? ಚೈನಾ ಹೇಳ್ತಾ ಇದೆ ಎಕನಾಮಿಕ್ ರಿಫಾರ್ಮ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನರೇಂದ್ರ ಮೋದಿ ಅವರು ಮಾಡಿ ತೋರಿಸಬಹುದು. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಈಗಾಗಲೇ ಹೇಳಿದ್ದಾರೆ, ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ನಾವು ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿಪಡಿಸೋದಿಲ್ಲ. ನರೇಂದ್ರ ಮೋದಿ ಅವರ ಕನಸು ಏನಿದೆಯೋ ಅದೆಲ್ಲದಕ್ಕೂ ಕೂಡ ನಾವು ಜೊತೆಗೆ ನಿಲ್ತೀವಿ ಅಂತ. ಇದರಿಂದ ನನಗನ್ಸುತ್ತೆ ನರೇಂದ್ರ ಮೋದಿ ಅವರ ಆಡಳಿತಾತ್ಮಕ ಸುಧಾರಣೆಗಳಿಗೆ ದೊಡ್ಡ ಹೊಡೆತ ಬೀಳೋದಿಲ್ಲ. ಆರ್ಥಿಕ ಸುಧಾರಣೆಯನ್ನು ಕೂಡ ಮುಕ್ತವಾಗಿ ಮೋದಿ ಅವರು ಮಾಡಬಹುದು ಅಂತ ನನಗಂತೂ ಅನ್ನಿಸ್ತಾ ಇದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಏನನ್ನೂ ಕೂಡ ಈಗಲೇ ಶರ ಬರೆಯೋದಕ್ಕೆ ಸಾಧ್ಯ
ಆಗಲಿಲ್ಲ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಚೈನಾ ಈ ರೀತಿಯಾಗಿ ಸಂಭ್ರಮಿಸ್ತಿರುವುದು, ಪಾಕಿಸ್ತಾನದ ಸಂಭ್ರಮ, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.